ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವಕ್ಕೆ ಬೆಳಗಾವಿ ಸಜ್ಜು. ಇವತ್ತು ನಾಳೆ 2 ದಿನ ನಡೆಯಲಿದೆ ಕಾರ್ಯಕ್ರಮ. ಸಾರ್ವಜನಿಕ ಸಭೆಗೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅಂತ ಹೆಸರು. ಇವತ್ತು ವೀರಸೌಧದಲ್ಲಿ ಮಹಾತ್ಮ ಗಾಂಧಿ ಭಾರತ ಅನಾವರಣ. ಸಿಪಿಎಡ್ ಮೈದಾನದ ಸುತ್ತಲಿನ ಪ್ರದೇಶಕ್ಕೆ ಮಹಾತ್ಮ ಗಾಂಧಿ ನಗರ ಅಂತ ನಾಮಕರಣ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ಬೆಳಗಾವಿ ಎಐಸಿಸಿ ಅಧಿವೇಶನದ ಶತಮಾನೋತ್ಸವ ಹಿನ್ನೆಲೆ ಇವತ್ತು ನಾಳೆ ಬೆಳಗಾವಿ ನಗರ ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶ. ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಪ್ರಕರಣ. ಇವತ್ತು ಕೆಸಿ ಜನರಲ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಸಾಧ್ಯತೆ. ಎಫ್ಐಆರ್ ದಾಖಲಿಸಿದರೆ ಮಾತ್ರ ಡಿಸ್ಚಾರ್ಜ್ ಆಗಲು ನಿರ್ಧಾರ. ಕೆಸಿ ಜನರಲ್ ಆಸ್ಪತ್ರೆಗೆ ತೆರಳಿ ಆರೋಗ್ಯ ವಿಚಾರಿಸಿದ ವಿಜೇಂದ್ರ, ಇವತ್ತು ಯಾವುದೇ ಸಣ್ಣ ಘಟನೆ ಅಲ್ಲ, ಮುನಿರತ್ನಗೆ ಜೀವ ಬೆದರಿಕೆ ಇದೆ ಎಂದ ಬಿಜೆಪಿ ರಾಜ್ಯಾಧ್ಯಕ್ಷ. ಮೊಟ್ಟೆ ಅಟ್ಯಾಕ್ ಚಿತ್ರದ ರಚನೆ ನಿರ್ಮಾಣ ಮುನಿರತ್ನ ಅವರದ್ದೇ. ಮುನಿರತ್ನ ಆರೋಪಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಕುಸುಮ ಕಿಡಿ. ಕಾಲಾಯ ತಸ್ಮೈ ನಮಃ ಎಂದು ಮುನಿರತ್ನಗೆ ಟಾಂಗ್. ರೈಲಿಗೆ ಸಿಲುಕಿ 2 ಯುವಕರು ಸಾವು. ಬೆಂಗಳೂರಿನ ಕೆಪಿ ಅಗ್ರಹಾರ ರೈಲ್ವೆ ಗೇಟ್ ಬಳಿ ಘಟನೆ. ಬಿನ್ನಿಪೇಟೆ ಮೂಲದ ಸೂರ್ಯ, ಕೆಪಿ ಅಗ್ರಹಾರದ ಶರತ್ ಮೃತರು. ಜಮ್ಮು ಕಾಶ್ಮೀರ ಹುತಾತ್ಮರಾದ ರಾಜ್ಯದ ಯೋಧರ ಪಾರ್ಥಿವ ಶರೀರ ಆಗಮನ. ಅಧಿಕಾರಿಗಳಿಂದ ಯೋಧರ ಪಾರ್ಥಿವ ಶರೀರಕ್ಕೆ ಗೌರವ ನಮನ. ಯೋಧ ದಯಾನಂದ್ಗೆ ಅಂತಿಮ ನಮನ ಸಲ್ಲಿಸಲಿರುವ ಸಿಎಂ. ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕಳೆಗಟ್ಟಿದ ಕ್ರಿಸ್ಮಸ್ ಸಂಭ್ರಮ. ದೇಶ ವಿದೇಶದ ಪ್ರಯಾಣಿಕರಿಗೆ ವಿಭಿನ್ನ ರೀತಿಯಲ್ಲಿ ಶುಭಾಶಯ. ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಖುಷಿಪಟ್ಟ ಪ್ರಯಾಣಿಕರು. ಮುಕ್ತಾಯ ಹಂತಕ್ಕೆ ತಲುಪಿದ ಸಿಗಂದೂರು ಸೇತುವೆ ಕಾಮಗಾರಿ. ಸೇತುವೆಯ ಮನಮೋಹಕ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ. ಮಲೆನಾಡು ದಕ್ಷಿಣ ಕನ್ನಡದ ನಡುವೆ ಸಂಪರ್ಕ ಕೊಂಡಿಯಾಗಲಿರುವ ಸೇತುವೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತ ಅಮಿತ್ ಶಾ ಹೇಳಿಕೆಗೆ ಖಂಡನೆ. ಡಿಸೆಂಬರ್ 28 ವಿಜಯಪುರ ಜಿಲ್ಲೆ ಬಂದ್ಗೆ ದಲಿತ ಸಂಘಟನೆಗಳ ಕರೆ. ವಿಜಯಪುರ ಬಂದ್ ಕರೆಗೆ ಬಿಜೆಪಿ ನಾಯಕರು ವಿರೋಧ. ಖಾನಾಪುರ ಸಿಪಿಐ ಮಂಜುನಾಥ್ ನಾಯಕ್ ಅಮಾನತಿಗೆ ಖಂಡನೆ. ಖಾನಾಪುರ ಪಟ್ಟಣವನ್ನ ಬಂದ್ಗೆ ಕರೆ ನೀಡಿದ್ದ ವಿವಿಧ ಸಂಘಟನೆಗಳು. ನ್ಯಾಯ ಸಿಗುವ ಭರವಸೆ ಇದ್ದು ಬಂದ್ ಮಾಡದಂತೆ ಜನರಿಗೆ ಮಂಜುನಾಥ್ ಮನವಿ. ದೆಹಲಿ ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ ಸಿದ್ಧತೆ. ಆಪ್ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಶ್ವೇತಪತ್ರ ಬಿಡುಗಡೆ. ಕೇಜ್ರಿವಾಲ್ ದೇಶದ ಮಹಾನ್ ವಂಚಕ ಎಂದ ಅಜಯ್ ವಾಕೇನ್ ಕಿಡಿ. ಪ್ರವಾಸಿಗರ ದೋಣಿ ಮುಳುಗಡೆಯಾಗಿ ಓರ್ವ ಸಾವು. ಉತ್ತರ ಗೋವಾದ ಕಲಂಗೂಟ್ ಬೀಚ್ನಲ್ಲಿ ಘಟನೆ. 20 ಜನರ ರಕ್ಷಣೆ. ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ರವಾನೆ. ರಸ್ತೆಯಲ್ಲಿ ಆಟವಾಡ್ತಾ ಇದ್ದ 6 ವರ್ಷದ ಬಾಲಕನ ಮೇಲೆ ಹರಿದ ಕಾರು. ಮುಂಬೈ ಸಮೀಪದ ವಸಾಯಿ ಎಂಬಲ್ಲಿ ಘಟನೆ. ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಬಾಲಕ ಬದುಕುಳಿದಿದ್ದೇ ಪವಾಡ. ಪುಷ್ಪ 2 ಪ್ರೀಮಿಯರ್ ಶೋ ವೇಳೆ ಕಾಲ್ತುಳಿತ ಪ್ರಕರಣ. ಮೃತ ಮಹಿಳಾ ಅಭಿಮಾನಿಯ ಕುಟುಂಬಕ್ಕೆ 2 ಕೋಟಿ ಆರ್ಥಿಕ ಪರಿಹಾರ. ಇವತ್ತು ಟಾಲಿವುಡ್ ನಿರ್ಮಾಪಕರಿಂದ ತೆಲಂಗಾಣ ಸಿಎಂ ಭೇಟಿ. ಆಸ್ಟ್ರೇಲಿಯಾ ಭಾರತ ವಿರುದ್ಧ 4ನೇ ಟೆಸ್ಟ್ ಪಂದ್ಯ. ಟಾಸ್ ಗೆದ್ದು ಭರ್ಜರಿ ಬ್ಯಾಟಿಂಗ್ ಆಡ್ತಾ ಇರುವ ಆಸೀಸ್. ಮೊದಲ ಇನ್ನಿಂಗ್ಸ್ನಲ್ಲಿ ವಿಕೆಟ್ ನಷ್ಟವಿಲ್ಲದೆ 83 ರನ್ ಗಳಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.